ಫ್ರೆಂಡ್ಸ್, ಈ ಪೆನ್ಸಿಲ್ ಹಿಂದೆ ಒಂದು ಕತೆ ಇದೆ. ಈ ಕತೆ ಏನಪ್ಪ ಅಂದರೆ, ಆ ಪೆನ್ಸಿಲ್ನ ಒಬ್ಬ ಮನುಷ್ಯ ಮಾಡ್ತಾ ಇದ್ದ. ಅದನ್ನು ಹೆಂಗೆ ಮಾಡ್ತಾ ಇದ್ದ ಅಂದರೆ, ಇಂಗಾಲದ ಒಳ್ಳೆ ಪುಡಿನ ತಂದ, ಅದನ್ನು ಗಟ್ಟಿ ಮಾಡ್ದ, ಕಡ್ಡಿ ಥರ ಮಾಡ್ದ. ಆನಂತರ ಒಂದು ಮೃದುವಾದ ಕಡ್ಡಿ ತಂದ, ಅದರ ಮಧ್ಯೆ ಟೊಳ್ಳು ಮಾಡ್ದ. ಆ ಟೊಳ್ಳಿನ ಜಾಗಕ್ಕೆ ಈ ಇಂಗಾಲದ ಕಡ್ಡಿಯನ್ನು ತುರುಕಿದ. ಆ ಕಡ್ಡಿ ತುರುಕಿದಾದ್ಮೇಲೆ ಅದರ ಮೇಲ್ಭಾಗಕ್ಕೆ ಬಣ್ಣ ಬಳ್ದ, ತನ್ನ ಬ್ರ್ಯಾಂಡ್ ಅಥವಾ ತನ್ನ ಕಂಪ್ನಿ ಹೆಸರನ್ನು ಹಾಕ್ದ. ಅದಾದಮೇಲೆ ಪ್ಯಾಕ್ಗಳಲ್ಲಿ ಮಾರ್ಕೆಟ್ಗೆ ಕಳಿಸ್ತಾ ಇದ್ದ. ಹಾಗೆ ಕಳಿಸ್ತಾ ಇದ್ದಾಗ ಆ ಒಂದು ಪೆನ್ಸಿಲ್ ಹಿಡ್ಕೊಂಡು ಆ ವ್ಯಕ್ತಿ ಆ ಪೆನ್ಸಿಲ್ನ ಹೇಗೆ ನಾನು ತಯಾರು ಮಾಡಿದೆ ಅನ್ನೋ ಹಿಂದಿನ ಕಥೆಯನ್ನು ನೆನಪಿಸ್ಕೊಳ್ತಾ ಆ ಪೆನ್ಸಿಲ್ ಜೊತೆಗೆ ಮಾತಾಡ್ತಾನೆ. ಹೇಳ್ತಾನೆ ಆ ಪೆನ್ಸಿಲ್ಗೆ, ಹೇಯ್ ಪೆನ್ಸಿಲ್, ನನಗೊಂದು ಮಾತು ನಡೆಸ್ಕೊಡ್ತೀಯ? ನಾನೊಂದು 5 ಪ್ರಶ್ನೆ ಕೇಳ್ತೀನಿ ನಿನಗೆ, ಆ 5 ಪ್ರಶ್ನೆನ ನೀನು ನಡೆಸ್ಕೊಡ್ತೀಯಾ ಅಂತ ಕೇಳ್ತಾನೆ. ಆಗ ಆ ಪೆನ್ಸಿಲ್ ಹೇಳುತ್ತೆ, ಅಯ್ಯೋ, ನೀವು ನನ್ನ ಸೃಷ್ಟಿಕರ್ತ, ನಿಮಗೆ ಇಲ್ಲ ಅಂತೀನ? ಅದೇನು ಹೇಳ್ತೀರಾ ಹೇಳಿ, ನಾನು ನಡೆಸ್ಕೊಡ್ತೀನಿ ಅಂತ ಆ ಪೆನ್ಸಿಲ್ ಹೇಳ್ತು. ನನ್ನ ಮೊದಲೇ ಮಾತು ಏನಪ್ಪ ಅಂದರೆ, ನೀನಾಗೆ ನೀನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೀನು ನೆನಪಲ್ಲಿಟ್ಕೋ. ಯಾವುದೇ ಒಬ್ಬ ವ್ಯಕ್ತಿಯ ಕೈಗೆ ಸಿಕ್ಕಾಗ ಮಾತ್ರ ನಿನ್ನ ಉಪಯೋಗ ಅರ್ಥಗರ್ಭಿತವಾಗುತ್ತೆ. ನೀನೊಂದು ಉಪಕರಣ ಅನ್ನೋದನ್ನು ಸದಾ ತಲೆಯಲ್ಲಿಟ್ಕೋ. ಇದು 1ನೇ ಮಾತು ಅಂತ ಹೇಳ್ತಾರೆ. ಇನ್ನು 2ನೇ ಮಾತು ಏನಪ್ಪ ಅಂತಂದರೆ, ನಿನ್ನನ್ನು ಆಗಾಗ ಕೆತ್ತುತ್ತಾ ಇರ್ತಾರೆ, ನೀನು ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಯಾಕೆ ಅಂದರೆ, ಅವರು ಯಾವಾಗ ಕೆತ್ತುತ್ತಾರೆ ಅಥವಾ ಎರಿತಾರೆ ಅಂದರೆ, ನೀನು ಮೊಂಡಾದಾಗ, ಅದನ್ನು ನಿನ್ನಿಂದ ಜಾಸ್ತಿ ಕೆಲಸ ಆಗಲ್ಲ ಅಂತಂದೇಳಿ ಅವ್ರಿಗೆ ಗೊತ್ತಾದಾಗ ನಿನ್ನನ್ನು ಚುರುಕು ಮಾಡೋದಕ್ಕೆ ಕೆತ್ತುತ್ತಾರೆ. ಆದರೆ ನೀನು ನನ್ನನ್ನು ಕೆತ್ತುತ್ತಾರೆ, ಎರಿತಾರೆ, ಕೊಯ್ತಾರೆ ಅಂತಂದೇಳಿ ಬೇಜಾರು ಮಾಡ್ಕೋಬೇಡ ಅಂತಂದು ಹೇಳ್ತಾನೆ. 3ನೇ ಮಾತು ಏನಪ್ಪ ಅಂದರೆ, ನಾನು ಬರೆಯುವಾಗ ಎಲ್ಲಿ ತಪ್ಪಾಗುತ್ತೋ ಅಂತ ಹೆದರ್ಕೊಂಡು ನೀನು ಬರೆಯೋದನ್ನು ನಿಲ್ಲಿಸ್ಬೇಡ. ನೀನು ಬರಿತಾನೆ ಇರು. ಏಕೆಂದರೆ ನೀನು ಬರೆಯೋದನ್ನು ಅಳಿಸೋದಕ್ಕೆ ಸಾಧ್ಯ ಇದೆ. ಇನ್ನು 4ನೇದು, ನಿನ್ನಲ್ಲಿ ಇರ್ತಕ್ಕಂಥ ಅತಿ ಮುಖ್ಯವಾದ ಭಾಗ ನಿನ್ನ ಒಳಗಿರ್ತಕ್ಕಂಥ ಇಂಗಾಲದ ಕಡ್ಡಿ, ಹೊರಗಿನ ಮರದ ತುಂಡಲ್ಲ. ಆ ಒಳಗಿನ ಇಂಗಾಲದ ತುಂಡು ಎಷ್ಟು ಕಾಲ ಚೆನ್ನಾಗಿರುತ್ತೋ ಅಷ್ಟೂ ಕಾಲ ನಿನ್ನನ್ನು ಜನ ಕೊಂಡ್ಕೊಳ್ತಾರೆ, ಬರೀತಾರೆ. ಇನ್ನು 5ನೇದು, ಅತಿ ಮುಖ್ಯವಾದದ್ದು, ನೀನು ಎಲ್ಲಿ ಬರಿಬೇಕಾಗುತ್ತೆ ಅನ್ನೋದು ನಿನಗೆ ಗೊತ್ತಿಲ್ಲ. ಒಬ್ಬ ಕಾರ್ಪೆಂಟರ್ ಕೈಲಿದ್ದರೆ ನೀನು ಮರದ ಮೇಲೆ ಬರಿತೀಯ, ಒಬ್ಬ ಟೈಲರ್ ಕೈಲಿದ್ದರೆ ನೀನು ಬಟ್ಟೆ ಮೇಲೆ ಬರಿತೀಯ, ಒಬ್ಬ ಈ ಟೈಲ್ಸ್ ಹಾಕೋನ ಕೈಲಿದ್ದರೆ ನೀನು ಕಲ್ಲಿನ ಮೇಲೆ ಬರಿತೀಯ. ಆದ್ದರಿಂದ ಜಾಗ ಯಾವುದು ಅಂತ ಯೋಚನೆ ಮಾಡಬೇಡ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನೀನು ಸ್ಪಷ್ಟವಾಗಿ ನೀನು ಬರಿತಾ ಇರು. ಆಗ ಮಾತ್ರ ನೀನು ಯಶಸ್ವಿಯಾಗ್ತೀಯ. ಈ 5 ಮಾತನ್ನು ನೀನು ನಡೆಸ್ಕೊಡ್ತೀಯಾ ಅಂತಂದು ಕೇಳಿದಾಗ ಪೆನ್ಸಿಲ್ಲು ಖಂಡಿತವಾಗಿಯೂ ನಿಮ್ಮ ಮಾತನ್ನು ನಡೆಸ್ಕೊಡ್ತೀನಿ ನನ್ನ ಸೃಷ್ಟಿಕರ್ತ ಅಂತಂದು ಹೇಳುತ್ತೆ. ಸ್ನೇಹಿತರೆ, ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಪೆನ್ಸಿಲ್ಗೆ ಹೇಳಿದ ಮಾತಲ್ಲ, ನಮಗೆ ಹೇಳಿದ ಮಾತು. ಇದೇ ಮಾತನ್ನು ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಳ್ಳೋದಾದರೆ, ಆ ಮೊದಲನೇ ಮಾತು ಪೆನ್ಸಿಲ್ಗೆ ಹೇಳಿದ್ನಲ್ಲ, ನೀನಾಗೆ ನೀನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ನೀನೊಂದು ಉಪಕರಣ ಅಂತಂದು. ಹೌದು, ನಾವಾಗಿ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಭಗವಂತ ಹೇಗೆ ಹೇಳ್ತಾನೋ ಹಾಗೆ ಬಾಳುವಂತಹ ಒಂದು ಉಪಕರಣ. ಇನ್ನು 2ನೇ ಮಾತು, ನಿನ್ನನ್ನು ಎರಿತಾರೆ, ಕೆತ್ತುತ್ತಾರೆ, ಶಾರ್ಪ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದು ಸಹ ಅಷ್ಟೇ. ಮನುಷ್ಯನಿಗೆ ಕಷ್ಟಗಳು ಬರ್ತವೆ. ಆ ಕಷ್ಟಗಳು ಬಂದಾಗ ಅವುಗಳನ್ನು ದಿಟ್ಟತನದಿಂದ ಎದುರಿಸಿದಾಗ ಮಾತ್ರ ನಮ್ಮ ಬಳಕೆ ಉಪಯುಕ್ತ ಆಗುತ್ತೆ. ಅದೇ ರೀತಿ ನಮಗೆ ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನು ಎದುರಿಸ್ತಾ ಇರ್ತೀವಿ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಗಾಡ್ ಬ್ರಿಂಗ್ಸ್ ಮ್ಯಾನ್ ಇನ್ ಟು ದ ಡೀಪ್ ವಾಟರ್, ನಾಟ್ ಟು ಡ್ರಾಂಡ್ ದೆಮ್ ಬಟ್ ಕ್ಲೀನ್ ದೆಮ್. ಆದ್ದರಿಂದ
ಸಂಕಷ್ಟಗಳು ಬರೋದು ನಮ್ಮ ಶುದ್ಧೀಕರಣಕ್ಕೆ. ಬಂಗಾರವನ್ನು ಬೆಂಕಿಗೆ ಹಾಕಿದಾಗ ಮಾತ್ರ ಅದು ಒಡವೆ ಆಗೋದಕ್ಕೆ, ಆಭರಣ ಆಗೋದಕ್ಕೆ ಸಾಧ್ಯ. ಆಗ ಬಂಗಾರಕ್ಕೆ ಯಾವುದೇ ಅಪಾಯ ಆಗಲ್ಲ. ನಮ್ಮಲ್ಲಿಯೂ ಸಹ ಹಾಗೆ ಇರುವಂತಹ ಕೆಡುಕುಗಳೆಲ್ಲವೂ ಸಹ ಅಥವಾ ಬೇಕಾಗಿಲ್ಲದೆಲ್ಲವೂ ಸಹ ನಾಶ ಆಗುತ್ತೆ. ಶುದ್ಧ ಬಂಗಾರದ ಹಾಗೆ ನಾವು ಸಹ ಆಗ್ತೇವೆ. ಇನ್ನು ಮೂರನೇ ಮಾತು, ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೀನೋ ಅಂತಂದೇಳಿ ನನ್ನ ಕಾಯಕವನ್ನು ನಾನು ನಿಲ್ಲಿಸಬಾರ್ದು. ನಾನು ಕೆಲಸವನ್ನು ನಾನು ಮಾಡಬೇಕು. ಏನಾದರೂ ತಪ್ಪಾದರೆ ಅದಕ್ಕೆ ಕಾಲವೇ ಉತ್ತರವನ್ನು ಕೊಡುತ್ತೆ. ನಾಲ್ಕನೇ ಮಾತೇನಪ್ಪ ಅಂದರೆ, ನನ್ನಲ್ಲಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿ ಅಂದರೆ ಅದು ನನ್ನ ಆತ್ಮಶಕ್ತಿ, ದೇಹ ಅಲ್ಲ. ಈ ದೇಹ ನಾಶ ಆಗುವಂಥದ್ದು. ನನ್ನ ಆತ್ಮಶಕ್ತಿ ಇದೆಯಲ್ಲ, ಆ ಆತ್ಮಶಕ್ತಿ ನಿನ್ನ ಆತ್ಮವಿಶ್ವಾಸ ಅಥವಾ ಆತ್ಮಶಕ್ತಿ ವೃದ್ಧಿ ಆದಷ್ಟು ನಿನ್ನ ಸಾಧನೆ ಹೆಚ್ಚಾಗುತ್ತೆ. ಇನ್ನು ಐದನೇ ಮಾತು, ನಾನು ಎಲ್ಲಿ ಯಾವಾಗ ಯಾವ ಕೆಲಸ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಅದು ಭಗವಂತನ ಇಚ್ಛೆ. ಕೆಲಸ ದೊಡ್ಡದಿರಲಿ ಸಣ್ಣದಿರಲಿ, ಸುಖ ಇರಲಿ ಕಷ್ಟ ಇರಲಿ, ನಾನೇನು ಮಾಡಿದರೂ ಅದು ನನ್ನ ಕೆಲಸದ ಹೆಜ್ಜೆ ಗುರುತುಗಳು ನನ್ನ ಕೆಲಸದಲ್ಲಿ ಮೂಡಲಿ. ನಾನು ಯಾವುದಕ್ಕೂ ಅಂಜಬಾರ್ದು, ಯಾವುದಕ್ಕೂ ಹೆದರ್ಕೊಂಡು ಕೆಲಸ ತಪ್ಪು ಸರಿಯೋ ಅಂತಂದೇಳಿ ನಿರ್ಧಾರ ಮಾಡೋದು ನಾನಲ್ಲ. ನಿನ್ನ ಕೆಲಸವನ್ನು ನೀನು ಮಾಡು, ನಿನ್ನ ಜೀವನದಲ್ಲಿ ನೀನು ಯಶಸ್ವಿಯನ್ನು ಪಡ್ಕೊಳ್ತೀಯಾ ಅಂತಂದು ಆ ವ್ಯಕ್ತಿ ಪೆನ್ಸಿಲ್ಗೆ ಹೇಳಿದ್ದು ಸೃಷ್ಟಿಕರ್ತ ನಮಗೆ ಹೇಳಿದ ಮಾತುಗಳು. ಈ ಕತೆ ಕಾಲ್ಪನಿಕವಾದರೂ ಸಹ ನಮ್ಮ ಜೀವನಕ್ಕೆ ಬಹಳ ಸಮೀಪ ಆಗುತ್ತೆ ಸ್ನೇಹಿತರೆ. ಜೀವನ ಬಹಳ ಸುಲಭ ಅಲ್ಲ. ಈ ಜೀವನದಲ್ಲಿ ನಾವು ಪ್ರತಿಯೊಂದು ಕ್ಷಣವನ್ನು ನಮ್ಮದಾಗಿ ನಾವು ಅನುಭವಿಸ್ಬೇಕು. ಧನ್ಯವಾದಗಳು.